ನಾನು ಹೇಗೆ ನೀನ್ ಬರ್ತೀಯಾ ಅಂತ ಅದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ತಗೊಂಡೋಗೋಣ. ಏನು ನೀವೇ ಯಾರಾದ್ರೂ ಹೋಗೋತಾನೆ? ಇಲ್ಲಿ ನಮಗ್ ತುಂಬಾ ಕೆಲ್ಸ ಇದೆ, ದಾರಿಲ್ ತಾನೆ, ಕೊಟ್ಬಿಟ್ಟು ಹೋಗು. ಓಕೆ ಡ್ಯಾಡ್. ತಗೋ. ಬೇಗ ಬಂದ್ಬಿಡು ಕಂದ. ಶೋರ್. ಬಾಯ್ ಮಾಮ್. ಸಾರಥಿ ಮಾವ, ಅವತ್ತು ಭಾಗ್ಯಂಗೆ ಒಡವೆ ತಂದಿದ್ರಲ್ಲ, ಅದನ್ನ ಮತ್ತೆ ನೀವೇ ತಗೊಂಡ್ ಹೋದ್ರಲ್ಲ? ಸಿಟಿಲಿ ಇದ್ದೀರಾ ಅಲ್ವಾ ಅಮ್ಮ, ಇಲ್ಲೆಲ್ಲ ಅಷ್ಟು ಸೇಫ್ಟಿ ಇರಲ್ಲ ಅಂತ. ಪರವಾಗಿಲ್ಲ ಬಿಡಿ ಮಾವ. ಆ ಒಡವೆ ಮತ್ತೆ ನಿಮ್ ಜೊತೆಗ್ ತಂದಿದ್ದೀರಾ ಅಲ್ಲ? ಬಾಮ್ಮ ಕೂತ್ಕೋ. ತಂದಿದ್ದೀನಮ್ಮ. ಭಾಗ್ಯನ್ನ ಮದುಮಗಳಾಗಿ ತಯಾರು ಮಾಡ್ಬೇಕಾದ್ರೆ ಕೊಡ್ತೀನಿ. ಮಿತ್ರ, ಮಿತ್ರ, ಹಾಯ್ ಮಿತ್ರ. ಥ್ಯಾಂಕ್ ಯು. ನಡಿಬೇಕಾದ್ರೆ ಸ್ವಲ್ಪ ನೆಲ ನೋಡ್ಕೊಂಡು ನಡೆದ್ರೆ ಹೀಗೆ ಬ್ಯಾಲೆನ್ಸ್ ತಪ್ಪಿ ಬೀಳೋದೆಲ್ಲ ಆಗಲ್ಲ. ನಿಮ್ಮನ್ನ ಫಾಲೋ ಮಾಡ್ತೀನಿ. ನನ್ನಲ್ಲ, ನಾನು ಹೇಳಿದ್ದನ್ನು ಫಾಲೋ ಮಾಡಿ. ಜಾಗ್ರತೆಯಿಂದ ಇರಿ. ಓಹ್, ಎಷ್ಟೊತ್ತಾಯ್ತು ಬಂದು? ಹಾಗೆ ನಿಂತಿದ್ದೀರಲ್ಲ, ಕೂತ್ಕೊಳ್ಳಿ. ಪರವಾಗಿಲ್ಲ, ನಾನು ಅರ್ಜೆಂಟಾಗಿ ಆಫೀಸಿಗೆ ಹೋಗ್ಬೇಕು. ಮದುವೆ ಕೆಲ್ಸಗಳನ್ನ ಇಟ್ಕೊಂಡು ಆಫೀಸ್ಗೆ ಹೋಗೋದು ಅಂದ್ರೆ ಏನಪ್ಪ? ಇವರು ನನ್ ಚಿಕ್ಕಪ್ಪ, ಭಾಗ್ಯಂಗ್ ಚಿಕ್ಕ ತಾತ. ಸಾರಥಿ ತಾತ ಅಂತ. ಹಾ, ಚಿಕ್ಕಪ್ಪ ಮಿತ್ರ ಅಂತ, ಭಾಗ್ಯನ್ ಮದುವೆ ಆಗೋ ಹುಡುಗ. ನಮಸ್ಕಾರ ತಾತ. ನಮಸ್ಕಾರ. ನಿಮ್ಮ ಸಂಸ್ಕಾರ, ನೀವು ಕೊಡೋ ಮರ್ಯಾದೆ ನೋಡ್ತಿದ್ರೆ ಬಹಳ ಸಂತೋಷ ಆಗತ್ತಪ್ಪ. ನಮ್ಮ ಭಾಗ್ಯಂಗೆ ಸರಿಯಾದ ಹುಡುಗ ನೀನೇ. ನಿನ್ನಂತ ಒಳ್ಳೆ ಮನ್ಸಿರೋ ಹುಡುಗನ್ನ ನಮ್ಮ ಭಾಗ್ಯ ಮದುವೆ ಆಗ್ತಿರೋದು ನಿಜವಾಗ್ಲೂ ನಮ್ಮ ಅದೃಷ್ಟನಪ್ಪ. ತಾತ, ಗುಣನ ಲೆಕ್ಕ ಹಾಕಕ್ ಶುರು ಮಾಡಿದ್ರೆ ಭಾಗ್ಯ ಮುಂದೆ ನಾನು ಸೋತ್ ಹೋಗ್ತೀನಿ.
ಅಂಕಲ್, ಮಾಮ್ ಡ್ಯಾಡ್ ಭಾಗ್ಯಗೆ ಅಂತ ಈ ಸೀರೆ ಮತ್ತೆ ಒಡವೆನ ಕಳ್ಸಿದ್ದಾರೆ, ಕೊಡೋಣ ಅಂತ ಬಂದೆ. ಒಡವೆನಾ? ತುಂಬಾ ಸಂತೋಷನಪ್ಪ. ಈ ಒಡವೆಗಳು ಭಾಗ್ಯಂಗೆ ಆಂಟಿ. ಅದೇ ನಾನು ಹೇಳಿದ್ದು. ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ. ಮಿತ್ರ, ಒಂದ್ ನಿಮಿಷ. ಏನಿಲ್ಲಪ್ಪ, ಒಂದ್ಸರಿ ನಿನ್ ಜಾತಕ ತಂದ್ಕೊಡ್ತೀಯಪ್ಪ? ಜಾತಕನ? ತಪ್ಪು ತಿಳ್ಕೊಬೇಡಪ್ಪ. ಇದಕ್ ಮುಂಚೆ ಭಾಗ್ಯಂಗೆ 2 ಸಾರಿ ಹಸೆ ಮನೆಯವರೆಗೂ ಬಂದ ಮದುವೆ ನಿಂತು ಹೋಗಿದೆ. ಅದೆಲ್ಲ ನಮ್ಗೆ ಒಳ್ಳೇದೇ ಆಯ್ತು ಅನ್ಕೋ. ಆದ್ರೆ ಇದು 3ನೇ ಸರಿ. ಈ ಸಲ ಆ ಥರ ಸಮಸ್ಯೆ ಬರಲ್ಲ ತಾತ. ನಿಮ್ಮನ್ನ ನೋಡಿದ ಕೂಡಲೇ ಅದು ಅರ್ಥ ಆಯ್ತಪ್ಪ. ಆದ್ರೆ ತಿಳಿದು ಸಹ ತಪ್ಪು ಯಾಕೆ ಮಾಡಬೇಕು ಅಂತ. ಒಂದ್ಸರಿ ನಿಮ್ ಜಾತಕ ಕೊಟ್ರೆ ಪರಿಶೀಲನೆ ಮಾಡಿ ಕೊಟ್ಬಿಡ್ತೀನಿ. ಮತ್ತೆ ಯಾವ ತೊಂದ್ರೆನೂ ಆಗ್ಬಾರ್ದು ಅಂತ ಮುಂಜಾಗ್ರತೆ ಅಷ್ಟೇ. ಅದು ಬಿಟ್ಟು ಬೇರೆ ಯಾವ ದುರುದ್ದೇಶನೂ ಇಲ್ಲ. ಓಕೆ ತಾತ, ನೀವು ಅಷ್ಟೆಲ್ಲ ಕೇಳಬೇಕಾ? ಒಂದ್ಸಲ ಮಾಮ್ ಡ್ಯಾಡಿಗೆ ಹೇಳಿ ಅದನ್ನ ನಿಮಗೆ ಕಳಿಸೋ ಏರ್ಪಾಡು ಮಾಡ್ತೀನಿ. ಒಳ್ಳೇದಪ್ಪ. ನಮಸ್ಕಾರ. ನಮಸ್ಕಾರ. ಬಾಯ್ ಭಾಗ್ಯ. ಏನನ್ಸೂಯ ಹಾಗೆ ನೋಡ್ಕೊಂಡು ನಿಂತಿದ್ಯಾ? ಗಂಡಿನ ಮನೆಯವರು ಭಾಗ್ಯಂಗೆ ಮದುವೆ ಸೀರೆ ಕೊಟ್ಟು ಕಳ್ಸಾಯ್ತು. ಇನ್ನು ತುಂಬಾ ಕೆಲ್ಸ ಇದೆ. ಮಂಟಪಕ್ಕೆ ಹೋಗ್ಬೇಕು, ಬೇಕಾದೆಲ್ಲ ರೆಡಿ ಮಾಡ್ಕೋ. ಅಲ್ಲಿ ಏನು ಕೊರತೆ ಆಗ್ಬಾರ್ದು, ಬೇಗ ನಡಿ. ಹೇಳಿದ್ದೆ ಹೇಳ್ತಿರ್ಬೇಕು. ನೀನ್ ಬಾರೆ. ತಾತ, ತಾತ ಏನೋ ಕೆಲಸ ಮಾಡ್ತಿದ್ದಾರೆ, ಡಿಸ್ಟರ್ಬ್ ಮಾಡಬಾರ್ದು. ಜಾಹ್ನವಿ, ಭಾಗ್ಯ ಎಲ್ಲಮ್ಮ? ಅದು ತಾತ. ತಾತ, ಮಜ್ಜಿಗೆ ತಗೊಳ್ಳಿ. ಸಾರಥಿ ತಾತ, ಏನಿದು? ಇದು ನಿಮಗೆ ಸಂಬಂಧಪಟ್ಟ ಆಸ್ತಿ ಪತ್ರಗಳು. ನಿಮ್ಮ ಅಕ್ಕನ ಮದುವೆ ಆದ್ಮೇಲೆ ಇದರಲ್ಲಿ ನಿಮ್ಮ ಅಕ್ಕನ ಹೆಸರಲ್ಲಿರೋ ಆಸ್ತಿನ ಜೋಪಾನವಾಗಿ ನಿಮ್ಮ ಭಾವನ ಕೈ ಕೊಟ್ಟು ಉಳಿದ ಆಸ್ತಿ ನಿಮ್ಮಿಬ್ಬರಿಗೂ ಸೇರ್ಬೇಕು ಅಂತ ನಿಮ್ ತಾತ ವಿಲ್ ಬರ್ದಿಟ್ಟಿದಾರ ಕಣಪ್ಪ. ಈಗ ಈ ಪತ್ರಗಳನ್ನ ನಮ್ಮ ಭಾಗ್ಯಂಗ್ ಒಪ್ಸೋದು ನನ್ನ ಜವಾಬ್ದಾರಿ ಅಲ್ವಾ? ಅಯ್ಯೋ, ಈ ಆಸ್ತಿಗೋಸ್ಕರನೇ ಅಲ್ವಾ ನಾನು ಇಷ್ಟು ಕಷ್ಟಪಟ್ಟಿದ್ದು. ಈಗ ಎಲ್ಲ ಕೈ ಬಿಟ್ಟು ಹೋಗುತ್ತೇನೋ. ಈಗಿದೆಲ್ಲ ಯಾಕೆ ತಾತ? ಭಾಗ್ಯ, ನಿನಗೆ ಆಸ್ತಿ ಹಣದ ಮೇಲೆ ಆಸೆ ಇಲ್ಲ. ಆದ್ರೆ ಇದನ್ನ ನಿನಗೊಪ್ಸೋ ಜವಾಬ್ದಾರಿ ನನಗಿದೆ. ಹೇಳ್ಬೇಕು ಅಂದ್ರೆ ಕಣ್ಣಾರೆ ನಿನ್ ಮದುವೆ ನೋಡ್ಬೇಕು ಅನ್ನೋದು ಅಚ್ಚುತನ ಕನಸು. ಆದ್ರೆ ಕಾಲದ ನಿಯಮನ ಪ್ರಶ್ನೆ ಮಾಡೋಕ್ಕಾಗಲ್ಲ. ಅವನ್ ಕನಸು ನೆರವೇರೋ ಮುಂಚೆನೆ ಅವನ್ ತೀರ್ ಹೋದ. ಆದ್ರೆ ಅವನ್ ಯಾವುದೇ ಲೋಕದಲ್ಲಿದ್ರು ಈ ಸಮಯದಲ್ಲಿ ತುಂಬಾ ಸಂತೋಷ ಪಡ್ತಿರ್ತಾನೆ ಭಾಗ್ಯ. ಒಳ್ಳೆ ಮನೆತನಕ್ಕೆ ನೀನ್ ಸೊಸೆ ಆಗ್ತಾ ಇದೀಯಾ.
ಗುಣವಂತನಾದವನು ನಿನ್ನ ಮದುವೆ ಆಗ್ತಾ ಇದ್ದಾನಮ್ಮ. ಇಂಥ ಸಂತೋಷವಾದ ಸಮಯದಲ್ಲಿ ನಿಮ್ಮ ತಾತನ ಆಸೆಯಂತೆಯೇ ಈ ಭಾರನ ನನ್ನ ಹೆಗಲಿಂದ ಇಳಿಸಿ ನಿನಗೆ ನಿನ್ನ ಗಂಡನಿಗೆ ಒಪ್ಪಿಸುವಂಥದ್ದು ನನ್ನ ಕರ್ತವ್ಯ. ಆ ದೇವರು ನಿನ್ ಜೊತೆನೇ ಇದಾನಮ್ಮ. ಅದಕ್ಕೆ ನಿನಗೆ ತಕ್ಕಂತ ಹುಡುಗನೇ ಸಿಕ್ಕಿರೋದು. ಅಷ್ಟೊಂದು ಆಸ್ತಿ ಇಷ್ಟು ಬೇಗ ನನ್ ಕೈ ತಪ್ಪು ಹೋಗ್ತಿದೆ. ಆಸ್ತಿ ಬೇಕಾ ನಿನ್ಗೆ? ನಾನ್ ಇಷ್ಟಪಡೋ ಹುಡುಗನ್ ಪಕ್ಕ ಅವಳು ಮದುಮಗಳಾಗಿ ಕೂತ್ಕೋತಾಳೆ. ಅದ್ರ ಬಗ್ಗೆ ಯೋಚನೆ ಮಾಡಲ್ವಾ ನೀನು? ಯೋಚನೆ ಮಾಡ್ದೆ ಏನೇ? ನಿನ್ನ ಹೇಗ ಮನೆ ಸೊಸೆ ಮಾಡೋದು, ಇವಳನ್ನ ಹೇಗೆ ಆ ಕೆಲ್ಸಕ್ ಬಾರ್ದವನ್ಗೆ ಮದ್ವೆ ಮಾಡೋದು, ಈ ಆಸ್ತಿನೆಲ್ಲ ಹೇಗ್ ಮುಷ್ಟಿಲ್ ಇಟ್ಕೊಳ್ಳಿ ಅಂತ ತಲೆ ಕೆಡಿಸ್ಕೊಂಡ್ ಕೂತಿದ್ದೀನಿ. ಅದೇ ನಿಜ ಆದ್ರೆ ಇಲ್ಲಿ ತನಕ ಯಾಕೆ ಬರ್ತಿತ್ತು? ನಿನ್ನಿಂದ ಏನು ಮಾಡಕ್ಕಾಗಲ್ಲ. ಇನ್ನು ನಿನ್ ಕೈಯಲ್ಲಿ ಏನೂ ಆಗಲ್ಲ. ಏಯ್ ಭಾಗ್ಯ, ಬಾರೆ ಆಚೆ. ದೇವ್ರೆ, ಇವನ್ ಬಂದ್ಬಿಟ್ನಲ್ಲೇ. ಈಗೇನಾದ್ರೂ ಇವನ್ ಗಲಾಟೆ ಮಾಡಿದ್ರೆ ನನ್ ಪ್ಲಾನ್ ಎಲ್ಲ ಹಾಳಾಗ್ಬಿಡತ್ತಲ್ಲೇ. ಇವನು ನಿನ್ನಂತವನೇ. ಮಾತಾಡೋದ್ ಬಿಟ್ರೆ ಕೈಯಲ್ಲೇನೂ ಆಗಲ್ಲ. ಏಯ್, ನನ್ನ ಬೇಡ ಅನ್ಬಿಟ್ಟು ಯಾವನ ದುಡ್ಡಿರೋನ್ನ ಮದ್ವೆ ಆಗ್ತಾ ಇದ್ಯಾ? ನಿನ್ಗೆ ಇವತ್ತು ನೋಡ್ಕೋತೀನಿ. ಬಾರೆ ಆಚೆ. ಏಯ್, ನೀನ್ ಆಚೆ ಬರ್ತ್ಯಾ ಅಥವಾ ನಾನೇ ಇವಾಗ ಒಳಗ್ ಬರ್ಲಾ? ಏನಮ್ಮ ಗಲಾಟೆ? ಎಷ್ಟು ಧೈರ್ಯ ಇದ್ರೆ ನನ್ಗೆ ಕೈ ಕೊಡ್ತ್ಯಾ? ಇಲ್ಲಿಗೆ ಯಾಕೋ ಬಂದೆ? ಹೊರಟೋಗು ಇಲ್ಲಿಂದ. ನಾನ್ ಹೋಗಲ್ಲ. ನೀವ್ ಸರಿ ಮಾಡ್ತೀರಾ ಅಥವಾ ನಾನೇ ಹೋಗಿ ಸರಿ ಮಾಡ್ಕೊಳ್ಳ? ಇವತ್ತು ಡಿಸೈಡ್ ಆಗ್ಬಿಡ್ಬೇಕು. ಭಾಗ್ಯ ನನ್ನ ಒಳಾಗ್ಬೇಕು. ಕರಿಯೋಳ್ನ. ಏನಿದು? ನಮ್ಮನೆ ಮುಂದೆನೆ ಯಾರೋ ಕೂಗಾಡ್ದಂಗಿತ್ತಲ್ಲ. ಇಲ್ಲ ಅಲ್ವೇನೋ ತಾತ, ಬೇರೆ ಎಲ್ಲೋ ಇರ್ಬೇಕು. ಬನ್ನಿ ಹೋಗೋಣ. ಬಾ. ಏನು ನನ್ನ ಯಾಕೆ ಇಲ್ಲಿ ಕರ್ಕೊಂಬಂದ್ರಿ? ಅಯ್ಯೋ ನಿನ್ನ, ಯಾಕೋ ಈ ಟೈಮಲ್ಲಿ ಬಂದು ಗಲಾಟೆ ಮಾಡ್ತಿದ್ಯಾ? ನೀವು ಮಾಡೋ ಮದುವೆಗೆ ಮುಹೂರ್ತ ಬೇಕೇ ಹೊರತು ನಾನ್ ಮಾಡೋ ಜಗಳಕ್ಕೆ ಮುಹೂರ್ತ ಬೇಡ. ಏನ್ ಮಾಡ್ತೀಯಾ? ನೀನೇನು ಮಾಡಕ್ಕಾಗಲ್ಲ. ಸುಮ್ಮನೆ ನನ್ನ ಹೀಯಾಳಿಸ್ಬೇಡ. ನಾನ್ ಮನ್ಸ್ ಮಾಡಿದ್ರೆ ಭಾಗ್ಯನ ಬಲವಂತವಾಗಿ ಮದ್ವೆ ಆಗ್ಬೋದು. ನಿನ್ ತಲೆ. ಅಷ್ಟು ಧೈರ್ಯ ಇದ್ದಿದ್ರೆ ಅವರಿಬ್ಬರಿಗೂ ಮದುವೆ ಅರೇಂಜ್ ಆಗ್ತಿತ್ತಾ? ಎಂಗೇಜ್ಮೆಂಟ್ ಆಗ್ತಿತ್ತಾ? ನಾಳೆನೆ ಅವ್ರ ಮದುವೆ. ನೀನೊಬ್ಬ ವೇಸ್ಟ್ ಫೆಲೋ. ಹೇ ಶಾಲಿನಿ, ಮಾತಿನ ಮೇಲೆ ಹಿಡ್ತಾ ಇರ್ಲಿ. ನಾನು ವೇಸ್ಟ್ ಫೆಲೋನಾ? ನಾನೇನು ಮಾಡಕ್ಕಾಗಲ್ವಾ? ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ? ಭಾಗ್ಯಂಗೆ ಗಂಡ ನಾನೇ ಆಗೋದು. ಕನ್ಸಲ್ಲ? ಅಬ್ಬಾ ನೀನ್ ಸುಮ್ಮನಿರೆ. ಯಾಕೋ ಅವನನ್ನ ರೇಗಿಸ್ತಿದ್ಯಾ? ನನ್ನನ್ನು ಯಾರೋ ರೇಗ್ಸೋದ್ ಬೇಕಾಗಿಲ್ಲ. ಶಾಲಿನಿ, ನಾನು ಇಲ್ಲಿಗೆ ಬಂದಿದ್ದು ನಿನ್ನ ಹತ್ರ ಕೈಲಾಗ್ದವನು ಅಂತ ಅನ್ನಿಸ್ಕೊಳಕಲ್ಲ. ಆ ಭಾಗ್ಯಂಗೆ ನಾನು ಏನು ಅಂತ ತೋರ್ಸಕ್ಕೆ ಈಗ್ಲೇ ತೋರಿಸ್ತೀನಿ.
ತಾಳಿನ ಇವಾಗ್ಲೇ ಭಾಗ್ಯನ್ ಕುತ್ಕೆ ಕಟ್ಟಿ ನನ್ನ ಹೆಂಡತಿಯಾಗಿ ಮಾಡ್ಕೊಳ್ತೀನಿ. ಏನೋ ಮಾಡ್ತಾ ಇದೀಯ ನೀನು? ಯಾಕೆ? ದುಡ್ಡಿರೋನು ಯಾವನೋ ಬಂದ ಅಂತ ತಾನೆ ನನ್ನ ಬೇಡ ಅಂತ ಇರೋದು. ಇವಾಗ ಈ ಮಂಗಳಸೂತ್ರ ಭಾಗ್ಯನ್ ಕುತ್ಕೆಗೆ ಬಿತ್ತು ಅಂತ ಅನ್ಕೋ, ಯಾವನು 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 ಏನು ಮಾಡಕ್ಕಾಗಲ್ಲ. ಆ ಕೆಲ್ಸ ಮೊದ್ಲು ಮಾಡು, ಆಗ್ಲೇ ನಿನ್ನ ಗ್ರೇಟ್ ಅಂತ ಒಪ್ಕೊಳ್ತೀನಿ. ಶಾಲಿನಿ, ನಿನ್ ಬಾಯಿ ಮುಚ್ಚು. ಆ ಭಾಗ್ಯ ತಲೆ ತಗ್ಗಿಸ್ಕೊಂಡು ನಾನು ಹೆಂಡತಿಯಾಗಿ ನನ್ನ ಜೊತೆ ಬರ್ಬೇಕಷ್ಟೇ. ಅದಕ್ಕೆ ಈ ತಾಳಿ ಒಂದೇ ಮಾರ್ಗ. ಏಯ್, ತಾಳಿ ಬೇಕಾದ್ರೆ ಕಟ್ಟು, ಆದ್ರೆ ಅದಕ್ಕೆ ಸಮಯ ಇದಲ್ಲ. ಏನು? ಯಾಕೆ? ಒಳಗಡೆ ಅವಳ ತಾತ ಇದ್ದಾನೆ ಅಲ್ಲಿ. ಜೊತೆಗೆ ಈ ವಿಷಯ ಮಿತ್ರಗೆ ಗೊತ್ತಾಯ್ತು ಅನ್ಕೋ, ನಿನ್ನ ಈಗ್ಲೇ ಜೈಲಿಗೆ ಕಳ್ಸಿ ಆ ತಾಳಿ ತೆಗೆದು ಮತ್ತೆ ಭಾಗಿನ ಕುತ್ತಿಗೆಗೆ ಕಟ್ತಾನೆ. ಅದಕ್ಕೆ ಯೋಚನೆ ಮಾಡಿ ಟೈಮ್ ನೋಡಿ ಮಿತ್ರ ಅವಳನ್ನ ಸೇವ್ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿ ಇದ್ದಾಗ ಅವಳ ಕುತ್ತಿಗೆಗೆ ಹೋಗಿ ಆ ತಾಳಿನ ಕಟ್ಟು. ಅಮ್ಮ, ಏನ್ ಮಾತಾಡ್ತಿದ್ಯಾ? ಇವನ್ ತಾಳಿ ಕಟ್ತೀನಿ ಅಂತ ಹೇಳ್ತಾ ಇದನಲ್ಲ, ಕಟ್ಲಿ ಬಿಡು. ಈಗೇನಾದ್ರೂ ಅವಳ ಕುತ್ತಿಗೆಗೆ ಇವನ್ ತಾಳಿ ಕಟ್ಟಿದ್ರೆ ಆ ಮುದ್ಕ ನಮ್ಮನ್ನ ಸಮಾಧಿ ಮಾಡ್ತಾನೆ. ಜಗದೀಶ್, ನನ್ ಮಾತ್ನ ಕೇಳು. ಈಗ ನೀನಿಲ್ಲಿಂದ ತಕ್ಷಣ ಹೊರಡು. ಏನ್ ಮಾಡಿದ್ರು ಮುಹೂರ್ತ ಟೈಮ್ಗೆ ಮಾಡಬಹುದು. ಹೋಗು. ಮಾಡ್ತೀನಿ. ಯಾವನೇ ಅಡ್ಡ ಬಂದ್ರು ಭಾಗ್ಯನ್ ಕುತ್ತಿಗೆಗೆ ತಾಳಿ ಕಟ್ಟೋದು ನಾನೇ. ಅವಳನ್ನ ಸ್ವಂತದವನಾಗಿ ಮಾಡ್ಕೊಳ್ಳೋದು ನಾನೇ. ನನ್ನ ಯಾವನು ತಡೆಯಕ್ಕಾಗಲ್ಲ. ಜಗದೀಶ್, ನೀನ್ ಹೇಳ್ದಂಗೆ ಮಾಡು. ಅಮ್ಮನ್ ಮಾತ್ ನಿನ್ ತಲೆಗೆ ಹಾಕೋಬೇಡ. ಏನೇ ನೀನು? ಜಗದೀಶ್ ಇಂದ ಎಂಗೇಜ್ಮೆಂಟ್ ನಿಲ್ಸಕ್ಕಾಗ್ಲಿಲ್ಲ, ಆದ್ರೀಗ ಮದ್ವೆ ನಿಲ್ಸ್ತಾನೆ. ಅವಳು ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ಸಾಕು. ನೋಡು ಬೇಬಿ, ಆಗ್ತಿರೋದನ್ನೆಲ್ಲ ನೋಡ್ಕೊಂಡು ನಿನ್ ಬಿಟ್ಟು ಅವಳನ್ನ ಆ ಮನೆ ಸೊಸೆಯಾಗಿ ಕಳಿಸ್ತೀನಿ ಅಂತ ಹೇಗ್ ಅನ್ಕೊಂಡೆ ನೀನು? ಆ ಜಗದೀಶ್ ನಮ್ಗೆ ಒಂದು ಆಯುಧ. ಅವ್ನ್ ಅನ್ಕೊಂಡಿರೋದನ್ನ ಅವ್ನ್ ಮಾಡ್ತಾನೆ. ಆದ್ರೆ ನಾನೇನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಜಗದೀಶ್ ಹಾಕಿರೋ ಪ್ಲಾನ್ ಸಕ್ಸಸ್ ಆಯ್ತು ಅನ್ಕೋ, ಆಗ ನಮ್ ಲೈನ್ ಕ್ಲಿಯರ್, ಯಾವ ಪ್ರಾಬ್ಲಮೂ ಇರೋದಿಲ್ಲ. ಸಕ್ಸಸ್ ಆಗ್ಲಿಲ್ಲ ಅನ್ಕೋ, ನಾನ್ ಹಾಕಿರೋ ಪ್ಲಾನು 100% ನಿನ್ನ ಆ ಮಿತ್ರಗೆ ಹೆಂಡತಿ ಆಗೋ ಹಾಗೆ ಮಾಡತ್ತೆ. ಅಮ್ಮ, ನನ್ನ ನಂಬು ಬೇಬಿ. ನಿನ್ ಮದ್ವೆಗೆ ಸೂಟ್ ಹೇಗಿದೆ ಹೇಳು? ಇದೇನು ನೀವು? ಹೌದು ಮಿತ್ರ, ನಿನಗೋಸ್ಕರ ನಾವಿಬ್ರು ಸೇರಿ ಸೆಲೆಕ್ಟ್ ಮಾಡಿರೋದು. ಇದ್ರಲ್ಲಿ ಯಾವ ಈ ತರ ಚಿಕ್ಕ ವಿಷಯ ಕೆಲವೊಮ್ಮೆ ಬಿಡ್ಬೇಕು ಮಿತ್ರ. ನೋಡಿ ಚಿಕ್ಕಮ್ಮ, ನಿಜವಾಗ್ಲೂ ನಾನು ಬಿಡಬೇಕು ಅಂದರೆ ಅದು ಅಮ್ಮಂಗೆ ಇಷ್ಟ ಇಲ್ಲದೆ ಇರೋದೆ. ನಾನು ಇಟ್ಕೊಳ್ಬೇಕು ಅಂದರೆ ಅದು ಅಮ್ಮಂಗೆ ಇಷ್ಟ ಆದರೆ ಮಾತ್ರ. ಅದು ಸೂಟ್ ಆಗಲಿ, ನನ್ನ ಫೇಟ್ ಆಗಲಿ, ಅಮ್ಮಂಗೆ ಬೇಕಾದ ಹಾಗೆ ಇರಬೇಕು. ಯು ಆರ್ ಗ್ರೇಟ್ ಮಿತ್ರ. ಇದು ನಿನ್ ಒಳ್ಳೆತನಾನೋ ಅಥವಾ ನಮ್ಮ ಅಕ್ಕನ ಅದೃಷ್ಟನೋ ಗೊತ್ತಿಲ್ಲ. ಇಷ್ಟು ಬೆಳೆದ್ಮೇಲೂ ಕೂಡ ಅಮ್ಮನಿಷ್ಟಕ್ಕೆ ಇಷ್ಟು ಬೆಲೆ ಕೊಡೋಣ
ಅಮ್ಮನ್ ಮಾತಿಗೆ ಇಷ್ಟು ಮರ್ಯಾದೆ ಕೊಡ್ತಿರೋದನ್ನ ನೋಡಿದ್ರೆ ನಂಗೆ ಹೆಮ್ಮೆ ಆಗ್ತಿದೆ. ಅದಕ್ಕೆ ಅಮ್ಮಂಗೆ ನನಗಿಂತ ನೀನಂದ್ರೇನೆ ತುಂಬಾ ಇಷ್ಟ ಅಲ್ವಾ ಅಣ್ಣ? ಅಲ್ಲ ಅಂದ್ ಮಾತ್ರಕ್ಕೆ ನೀನು ಒಪ್ಕೋತೀಯ ಹನ್ಸಿಕಾ? ಆದ್ರೂ ಕೂಡ ಒಂದು ವಿಷಯ,